ತನಿಖೆಯಲ್ಲಿ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸುಜಾತಾ ಭಟ್. ತನಿಖಾಧಿಕಾರಿ ಗುಣಪಾಲ್ ಎದುರು ಸುಜಾತಾ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಸುಳ್ಳಿ ಸುಜಾತಾ ಭಟ್ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇಲ್ಲದೇ ಇರೋ ಮಗಳನ್ನ ಸೃಷ್ಟಿ ಮಾಡಿದಂತ ಸುಜಾತಾ ಭಟ್ ಇವರು ತನಿಖಾಧಿಕಾರಿ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾರೆ. ತನಿಖಾಧಿಕಾರಿ ಪ್ರಶ್ನೆಗೆ ತಂಡ ಹೊಡೆದೋಗಿದ್ರು ಸುಜಾತಾ ಭಟ್. ಇಲ್ಲಿ ಎಲ್ಲರನ್ನೂ ಹೆದರ್ಸ್ಕೊಂಡು ಕೂತ್ಕೊಂಡಂಗೆ ಅಲ್ಲ, ಅಲ್ಲಿ ತನಿಖಾಧಿಕಾರಿಯನ್ನ ಎದುರಿಸೋದು. ತಮ್ಮ ಆರೋಪಕ್ಕೆ ದಾಖಲೆ ಒದಗಿಸಲಾಗದೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ತನಿಖೆಗೆ ಕೆಲ ಪೂರಕ ದಾಖಲೆಯನ್ನ ಒದಗಿಸಿಲ್ಲ ಸುಜಾತಾ ಭಟ್. 50ಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ನ ವರದಿ ತಯಾರಿಯಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸುಜಾತಾ ಭಟ್. ಇಲ್ಲಿ ಮಾಧ್ಯಮಗಳನ್ನ ಹೆದರಿಸ್ಕೊಂಡು, ಯೂಟ್ಯೂಬರ್ಗಳನ್ನ ಹೆದರಿಸ್ಕೊಂಡು ಅಥವಾ ಯೂಟ್ಯೂಬರ್ಗಳ ಸಪೋರ್ಟ್ ಅನ್ನ ಪಡ್ಕೊಂಡು ಕೂಗಾಡಿ ಕಿರ್ಚಾಡ್ದಂಗೆ ಅಲ್ಲ ಸುಜಾತಾ ಭಟ್ ಅವರೇ. ಒಂದು ಎಸ್ಐಟಿ ಅಥವಾ ಒಂದು ತನಿಖಾಧಿಕಾರಿಯನ್ನ ಎದುರಿಸೋದು, ಇನ್ವೆಸ್ಟಿಗೇಷನ್ ಆಫೀಸರ್ ಐಒನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ತನಿಖಾಧಿಕಾರಿಗಳ ಪ್ರಶ್ನೆಗೆ ತಂಡ ಹೊಡೆದು ಹೋಗಿದ್ದಾರೆ. ಮಾಧ್ಯಮಗಳಿಗೆ ನೀವು ಗಂಟೆಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟವರು. ನಿಮ್ಮ ವಯಸ್ಸಿಗೆ ನಮ್ಮ ಬಹಳ ದೊಡ್ಡ ಗೌರವ ಇದೆ. ಆದರೆ ಈ ವಯಸ್ಸಿನಲ್ಲಿ ನಿಮ್ಗಿರೋ ಬುದ್ಧಿಗೆ ಖಂಡಿತವಾಗ್ಲೂ 3 ಪೈಸೆ ಗೌರವ ಕೂಡ ಇಲ್ಲ. ತಮ್ಮ ಆರೋಪಕ್ಕೆ ದಾಖಲೆಯನ್ನು ಒದಗಿಸಬೇಕಾಗಿತ್ತು, ಆದರೆ ಯಾವುದೇ ದಾಖಲೆಯನ್ನು ಒದಗಿಸಲಾಗದೆ ಸುಜಾತಾ ಭಟ್ ಅಥವಾ ಸುಜಾತಾ ಉಪಾಧ್ಯ ಅಂತ ಏನು ಹೇಳ್ತೀವಿ ಅವರು ತಪ್ಪನ್ನ ಒಪ್ಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ್, ಸುಜಾತಾ ಭಟ್ ಪಾತ್ರದ ಬಗ್ಗೆ ಎಲ್ಲವೂ ಗೊತ್ತಿದೆ. ಆಕೆಯ ಪಾತ್ರ ಮತ್ತು ಆಕೆ ಸೃಷ್ಟಿಸಿದಂಥ ಪಾತ್ರಧಾರಿ ಮತ್ತು ಈ ಇಬ್ಬರ ಹಿಂದಿರುವಂತಹ ಸೂತ್ರಧಾರಿಗಳ ಬಗ್ಗೆ ಕೂಡ ಪವರ್ ಟಿವಿ ಯಾವತ್ತೋ ಸತ್ಯವನ್ನ ಬಟಾಬಯಲು ಮಾಡಿತ್ತು. ಈಗ ಐಒನ ಎದುರಿಸಬೇಕಾದ್ರೆ, ತನಿಖಾಧಿಕಾರಿಯನ್ನ ಎದುರಿಸಬೇಕಾದ್ರೆ ಆಗದೆ ತಪ್ಪನ್ನ ಒಪ್ಕೊಂಡಿದ್ದಾರೆ. ದಾಖಲೆಗಳಿಲ್ಲದೆ ತಂಡ ಹೊಡೆದು ಹೋಗಿದ್ದಾರೆ ಸುಜಾತಾ ಭಟ್. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸುಜಾತಾ ಭಟ್ ಅವರನ್ನ ಬಂಧಿಸೋ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿಗಳಿದೆ. ಅರುಣ್, ಸಿಂಧೂರ, ಈಗಾಗಲೇ SIT ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸುಜಾತಾ ಭಟ್ ಅಕ್ಷರಶಃ ಶರಣಾಗಿದ್ದಾರೆ. ಅಪ್ರೂವರ್ ಆಗಿ, ಮಾಫಿ ಸಾಕ್ಷಿಯಾಗಿ ಈಗ ಸುಜಾತಾ ಭಟ್ ಬದಲಾಗಿದ್ದಾರೆ. ಆದರೆ ಸುಜಾತಾ ಭಟ್ ಯಾಕೆ ಹೀಗೆ ಮಾಡಿದ್ರು? ಯಾಕೆ ಇಲ್ಲದ ಮಗಳನ್ನು ಸೃಷ್ಟಿಸಿ ಕಾಲ್ಪನಿಕ ಪಾತ್ರವನ್ನು ಮುಂದಿಟ್ಕೊಂಡು ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು? ಅದರ ಹಿಂದಿನ ರಹಸ್ಯ ಕೂಡ ಈಗ SIT ಮುಂದೆ ಬಯಲಾಗಿದೆ. ಅದನ್ನು ಈಗಾಗಲೇ ಪವರ್ ಟಿವಿ ಕೂಡ ಸ್ಪಷ್ಟವಾಗಿ ಹೇಳಿತ್ತು. ಸುಜಾತಾ ಭಟ್ ಧರ್ಮಸ್ಥಳದ ವಿರುದ್ಧ ಕೆಂಡ ಕಾರುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ಪ್ರಮುಖವಾದ ಕಾರಣ ಆಗಿದ್ದು ಭೂಮಿ ವಿಚಾರ. ಉಡುಪಿ ಸಮೀಪ ಇರುವಂಥ ಪರಿಕಾದಲ್ಲಿ ಅವರಿಗೆ ವಂಶಪಾರಂಪರ್ಯವಾಗಿ ಬಂದಂಥ ಭೂಮಿ ಇತ್ತು. ಆ ಭೂಮಿಯಲ್ಲಿ ಒಂದು ಭಾಗವನ್ನು ಸುಜಾತಾ ಭಟ್ ಅವರ ಸಹೋದರ ನಾರಾಯಣ್ ಭಟ್ ಅವರು ಧರ್ಮಸ್ಥಳದ ಆಯುರ್ವೇದ ಆಸ್ಪತ್ರೆ ಅಥವಾ ಏನು ನ್ಯಾಚುರೋಪತಿ ಒಂದು ಧಾಮ ಇದೆ ಅದಕ್ಕೆ ಕೊಟ್ಟುಬಿಟ್ರು. ಇದೇ ಕಾರಣಕ್ಕೆ ತನಗೆ ಆ ಭೂಮಿಯಲ್ಲಿ ಪಾಲು ಬರಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟುಕೊಂಡು ಸುಜಾತಾ ಭಟ್ ಧರ್ಮಸ್ಥಳದ ವಿರುದ್ಧವೇ ಕೆಂಡ ಕಾರ್ತಾ ಇದ್ರು. ಈ ವಿಷಯ ಅದ್ಯಾವುದೋ ಯುನೈಟೆಡ್ ಮೀಡಿಯಾನೋ ಮತ್ತೊಂದೋ ಯಾವುದೋ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಆ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬರ್ ಮೂಲಕ ನೇರವಾಗಿ ಸುಜಾತಾ ಭಟ್ ಈ ಒಂದು ಬುರುಡೆ ಗ್ಯಾಂಗ್ಗೆ ಪರಿಚಯ ಆಗ್ತಾರೆ. ಬುರುಡೆ ಗ್ಯಾಂಗ್ಗೆ ಪರಿಚಯ ಆದ ಸಂದರ್ಭದಲ್ಲಿ ಈ ಒಂದು ಅವರ ವಂಶ ಪಾರಂಪರ್ಯವಾದ ಭೂಮಿಯಲ್ಲಿ ನಿಮಗೂ ಪಾಲು ಕೊಡಿಸ್ತೇವೆ ಅಂತ ಹೇಳಿ ಈ ಬುರುಡೆ ಗ್ಯಾಂಗ್ ಅವ್ರಿಗೆ ಆಮಿಷ ಒಡ್ಡಿತ್ತು ಅಂತ ಹೇಳಲಾಗ್ತದೆ. ಹಾಗಂತ ಸುಜಾತಾ ಭಟ್ SIT ಮುಂದೆ ಹೇಳಿಕೆಗೊಂಡಿಯಾರಂತೆ. ಹಾಗಾಗಿ ಆ ಒಂದು ಭೂಮಿಯ ಪಾಲು ತನಗೆಲ್ಲಿ ಸಿಕ್ಕಿಬಿಡುತ್ತೆ ಅನ್ನುವಂಥ ದೂರದಾಸೆ ಇಟ್ಕೊಂಡು ತಾನು ಬುರುಡೆ ಗ್ಯಾಂಗ್ ಹೇಳಿದಾಗೆಲ್ಲ ಕೇಳಿದೆ, ಅವ್ರು ಹೇಳ್ಕೊಟ್ಟಿದ್ದನ್ನ ಗಿಣಿ ಪಾಠ ಒಪ್ಪಿಸ್ದೆ, ಇಲ್ಲದೆ ಇರುವಂಥ ಅನನ್ಯಾ ಭಟ್ ಅನ್ನುವಂಥ ಮಗಳ ಪಾತ್ರವನ್ನು ಸೃಷ್ಟಿ ಮಾಡಿ ಆ ಮಗಳನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದನ್ನು ತಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳಿಕೆಗಳನ್ನು ಕೊಟ್ಟೆ ಅಂತ ಹೇಳಿ ಸುಜಾತಾ ಭಟ್ ಈಗ SIT ಮುಂದೆ ಹೇಳ್ಕೊಂಡಿದ್ದಾರೆ. ಈಗ ಅವರ ವಯಸ್ಸಿನ ಕಾರಣದಿಂದಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ, ಜೊತೆಗೆ ನಿಮಿಷಕ್ಕೊಂದು ಗಳಿಗೆಗೊಂದು ಸ್ಟೇಟ್ಮೆಂಟ್ಗಳನ್ನು ಸುಜಾತಾ ಭಟ್ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಆಕೆ ಬುದ್ಧಿಭ್ರಮಣೆ ಏನಾರು ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ SIT ಅಧಿಕಾರಿಗಳಿಗೆ ಕಾಡ್ತಾ ಇತ್ತು. ಹಾಗಾಗೇನೆ ಸದ್ಯದ ಪರಿಸ್ಥಿತಿಯಲ್ಲಿ ಆಕೆಯನ್ನು ಇನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ. ಆದರೆ ಇದುವರೆಗೆ ಆಕೆ ಕೊಟ್ಟಿರುವಂಥ ಅಷ್ಟು ಹೇಳಿಕೆಗಳನ್ನು ಪರಿಗಣಿಸಿ ಸುಮಾರು 50 ಪುಟಗಳ ವರದಿಯನ್ನು SIT ಸಿದ್ಧಪಡಿಸಿಟ್ಕೊಂಡಿದೆ. ನ್ಯಾಯಾಲಯದಲ್ಲಿ, ಅದರಲ್ಲೂ ನ್ಯಾಯಾಧೀಶರ ಸಮ್ಮುಖದಲ್ಲೇ ಸುಜಾತಾ ಭಟ್ ಅವ್ರನ್ನ ಕರ್ಕೊಂಡೋಗಿ ಅವರ ಹೇಳಿಕೆಯನ್ನು ಕೊಡಿಸಿ ಅದನ್ನು ರೆಕಾರ್ಡ್ ಮಾಡಿಟ್ಕೊಳ್ಳೋದಕ್ಕೂ ಕೂಡ SIT ಸಿದ್ಧತೆಗಳನ್ನು ನಡೆಸ್ಕೊಂಡಿದೆ. ಆದರೆ ಮತ್ತೆ ಸುಜಾತಾ ಭಟ್ ಇನ್ನೊಂದು ಹೇಳಿಕೆ ಕೊಡೋದಾಗಲಿ, ಯೂಟರ್ನ್ ಹೊಡೆಯೋದಾಗಲಿ, ಇನ್ಯಾವುದೋ ಹೇಳಿಕೆಗಳನ್ನ
ಕೊಟ್ಟು Okay, ವಿಚಿತ್ರವಾಗಿ ವರ್ಸೋದಲ್ಲಿ ಆಗಬಹುದು. ಹಾಗಾಗೇನೆ SIT 50 ಪುಟಗಳ ವರದಿಯೊಂದಿಗೆ ಮಾಫಿ ಸಾಕ್ಷಿಯಾಗಿರುವಂತಹ ಸುಜಾತ ಭಟ್ ಅವರನ್ನ ನ್ಯಾಯಾಲಯದ ಕಟಕಟೆ ಮುಂದೆ ನಿಲ್ಲಿಸೋದಕ್ಕೆ ಸಜ್ಜಾಗಿದೆ. ಸಿಂಧೂರ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.